ಪಾರಿಜಾತ. ಹೀವು ರಾತ್ರಿಲೇ ಯಾಕೆ ಅರಳುತ್ತೆ? ಪಾರಿಜಾತ ಅನ್ನೋಳು ಒಂದು ಹುಡುಗಿ ಆಗಿದ್ಲಂತೆ. ಏನು ಈ ಕತೆ ಅಂತ ನೋಡೋಣ. ಪಾರಿಜಾತ ಅನ್ನೋಳು ಒಬ್ಬ ದೇವಕನ್ಯೆ. ಆಕೆ ಸೂರ್ಯದೇವನನ್ನು ತುಂಬ ಪ್ರೀತಿಸ್ತಾಳೆ. ತನ್ನ ಪ್ರೀತಿನ ಅವನ ಹತ್ರ ವ್ಯಕ್ತನೂ ಪಡಿಸ್ತಾಳೆ. ಆಗ ಸೂರ್ಯದೇವ ಅವಳ ಪ್ರೀತಿನ ಒಪ್ಕೊಂಡು ಅವಳ ಜೊತೆ ಇರ್ತಾನೆ. ಆದರೆ ಒಂದಿನ ಅವಳನ್ನ ಬಿಟ್ಟು ಹೋಗ್ಬಿಡ್ತಾನೆ. ತನ್ನ ಬಿಟ್ಟೋತಲ್ಲ ಅನ್ನೋ ಒಂದು ಬೇಜಾರು ಮತ್ತು ನೋವಿನಿಂದ ಆಕೆ ಆತ್ಮಹತ್ಯೆ ಮಾಡ್ಕೋತಾಳೆ. ಇನ್ನು ಈ ಪ್ರೀತಿ ಕಥೆನ ನೋಡಿದಂಥ ಶಿವ ಆಕೆಗೆ ಒಂದು ವರ ಕೊಡ್ತಾನೆ. ನೀನು ಹೂವಾಗಿ ಜಗತ್ಪ್ರಸಿದ್ಧಿಯಾಗು ಅಂತ. ಆಗ ಸೃಷ್ಟಿಯಾಗಿದೆ ಈ ಪಾರಿಜಾತ ಹೂ. ಇನ್ನು ಈ ಹೂ ದೇವಲೋಕದ ರಾಜ ಇಂದ್ರದೇವನ ಹೆಂಡತಿ ಹತ್ರ ಇರುತ್ತೆ. ದ್ವಾಪರಯುಗ ಕಾಲದಲ್ಲಿ ಶ್ರೀಕೃಷ್ಣ ತನ್ನ ಪ್ರಜೆಗಳಿಗೆಲ್ಲ ಮಾತು ಕೊಡ್ತಾನಂತೆ, ನಿಮ್ಮ ಒಂದು ದಿನದ ಆಸೆನ ನಾನು ಈಡೇರಿಸ್ತೀನಿ ಅಂತ. ಆಗ ಸತ್ಯಭಾಮೆ ಶ್ರೀಕೃಷ್ಣ ಕೇಳ್ತಾಳಂತೆ, ನನಗೆ ಪಾರಿಜಾತ ಹೂ ಬೇಕು, ಅದನ್ನು ತಗೊಬನ್ನಿ ಅಂತ. ಸರಿ ಅಂದ್ಬಿಟ್ಟು ಶ್ರೀಕೃಷ್ಣ ಇಂದ್ರದೇವನ ಹತ್ರ ಕೇಳ್ತಾರೆ. ಇಂದ್ರದೇವ ತನ್ನ ಹೆಂಡತಿ ಹತ್ರ ಹೋಗಿ ಹೇಳಿದಾಗ ಆಕೆ ಕೊಡೋದಿಲ್ಲ. ಅದೇ ಸಮಯದಲ್ಲಿ ಇಂದ್ರದೇವನ ಮೇಲೆ ದಾಳಿ ಆಗುತ್ತೆ ಅವನ ಆಸ್ಥಾನಕ್ಕೋಸ್ಕರ. ಇಂದ್ರದೇವ ಶ್ರೀಕೃಷ್ಣನ ಹತ್ರ ಸಹಾಯ ಕೇಳ್ತಾರೆ. ಆಗ ಶ್ರೀಕೃಷ್ಣ ಒಂದು ಒಪ್ಪಂದ ಇಡ್ತಾರೆ, ನಾನು ನಿನಗೆ ಸಹಾಯ ಮಾಡಬೇಕು ಅನ್ನೋದಾದರೆ ನೀನು ನನಗೆ ಪಾರಿಜಾತ ಹೂವನ್ನ ತೊಗೊಬಂದು ಕೊಡಬೇಕು ಅಂತ. ಆಗ ಇಂದ್ರದೇವ ತನ್ನ ಹೆಂಡತಿ ಮನಸ್ಸನ್ನು ಮನವರಿಕೆ ಮಾಡಿ ಆ ಹೂವನ್ನು ತೊಗೊಬಂದು ಕೊಡ್ತಾನೆ. ಇದು ಭೂಮಿಗೆ ಮೊದಲ ಬಾರಿ ಪಾರಿಜಾತ ಹೂ ಬಂದಿದ್ದು. ಇನ್ನು ಈ ಪಾರಿಜಾತ ಹೂ ರಾತ್ರಿನೇ ಯಾಕೆ ಅರಳುತ್ತೆ ಅನ್ನೋದಾದರೆ, ಸೂರ್ಯದೇವ ನನ್ನ ಬಿಟ್ಟೋದ ಅನ್ನೋ ಒಂದು ಬೇಜಾರಿಂದ ಅವನನ್ನು ನೋಡೋದಕ್ಕೆ ಇಷ್ಟ ಆಗಲ್ವೇನೋ ಅನ್ನೋ ಕಾರಣದಿಂದ ಹಾವು ರಾತ್ರಿ ಅರಳುತ್ತಂತೆ. ಜೈ ಶ್ರೀಕೃಷ್ಣ.